ಉಕ್ರೇನ್ನಲ್ಲಿ ಕನ್ನಡಿಗರನ್ನ ಸುರಕ್ಷಿತವಾಗಿ ಕರೆತರಲಾಗುತ್ತೆ. ಇದರ ಬಗ್ಗೆ ಸರ್ಕಾರ ಎಲ್ಲಾ ರೀತಿಯ ಕ್ರಮಗಳನ್ನು ಕೈಗೊಂಡಿದೆ ಅಂತ ಹೇಳಿ ಬೆಳಗಾವಿಯಲ್ಲಿ ಸಚಿವ ಗೋವಿಂದ ಕಾರಜೋಳ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಉಕ್ರೇನ್ನಲ್ಲಿ ಇರುವಂತಹ ಕನ್ನಡಿಗರನ್ನ, ವಿದ್ಯಾರ್ಥಿಗಳನ್ನ ಇಲ್ಲಿಗೆ ಸೇಫ್ ಆಗಿ ಕರೆತರಲಾಗುತ್ತೆ. ಈ ಕುರಿತು ಸರ್ಕಾರ ಎಲ್ಲಾ ರೀತಿಯಾದಂತಹ ಕ್ರಮಗಳನ್ನ ಕೈಗೊಂಡಿದೆ. ರಕ್ಷಣೆಗೆ ಬೇಕಾದಂತಹ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ ಅಂತ ಹೇಳಿ ಬೆಳಗಾವಿಯಲ್ಲಿ ಸಚಿವ ಗೋವಿಂದ ಕಾರಜೋಳ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಬಂದಿದ್ದಾರೆ. ಇವತ್ತು ಬಿಜಾಪುರ ಜಿಲ್ಲೆ ಅಥರ್ಗಾ ಗ್ರಾಮದಿಂದನೂ ನನಗೆ ಫೋನ್ ಬಂದಿತ್ತು, ಅಲ್ಲಿ ಒಬ್ಬರು ಉಳ್ಕೊಂಡಿದ್ದಾರೆ ಅಂತೇಳಿ. ಹೀಗಾಗಿ ಅಲ್ಲಲ್ಲಿಂದ ಫೋನ್ ಬರ್ತಾ ಇದ್ದಾವೆ. ನಾವು ಸರ್ಕಾರ ಹೆಚ್ಚಿನ ಪ್ರಯತ್ನವನ್ನು ಮಾಡಿ ಆದಷ್ಟು ಬೇಗನೆ ಅವ್ರನ್ನ ಭಾರತಕ್ಕೆ ಮರಳು ಕರೆಸ್ತಕ್ಕಂಥದ್ದು, ಕರ್ನಾಟಕಕ್ಕೆ ಮರಳು ಕರೆಸ್ತಕ್ಕಂಥದ್ದಕ್ಕೆ ಎಲ್ಲ ಪ್ರಯತ್ನಗಳನ್ನ ಮಾಡಲಾಗ್ತದೆ. ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಗಮನಕ್ಕೆ ತಂದಿದ್ದೀನಿ. ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಸರ್ಕಾರ ಸೂಚನೆ ಕೊಟ್ಟಿದೆ. ಹಾಗೇನಾದರೂ ತೊಂದರೆಯಲ್ಲಿ ಯಾರಾದರೂ ಇದ್ದರೆ ಅವ್ರನ್ನ ಬೇಗನೆ ಕರೆಸಲಿಕ್ಕೆ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಸರ್ಕಾರ ಮಾಡಲಿಕ್ಕೆ ಸಿದ್ಧದ. ಮತ್ತು ಈಗಾಗಲೇ ಏನು ಅವರು ಕುಟುಂಬದ ಸದಸ್ಯರ ಜೊತೆಯಲ್ಲಿ ಅವ್ರ ಊರಿಗೆ ಮಾತನಾಡ್ತಾ ಇದ್ದಾರೆ. ಈಗ ನಮ್ಮ ಡಿ ಸಿ ಅವರು ನಮ್ಮ ಬೆಳಗಾವಿ ಜಿಲ್ಲೆ 2 ಕುಟುಂಬದವ್ರು ಏನು ಉಳಿದಿದ್ದಾರೆ, ಅವ್ರ ಸಲುವಾಗಿ ಮಾತನಾಡಿದಾಗ ಹೇಳಿದ್ರು ಫೋನ್ ಸಂಪರ್ಕದಲ್ಲಿ ಇದ್ದಾರಂತೇಳಿ. ಬೆಳಗ್ಗೆ ನಾನು ಬಿಜಾಪುರದ ಫೋನ್ ಬಂದ ಮೇಲೆ ಕೇಳಿದಾಗ ಫ್ಲೈಟ್ಗಳು ಸಿಗ್ತಾ ಇಲ್ಲ, ಸಮಸ್ಯೆ ಆಗಿರೋದು. ಎಲ್ಲರೂ ಒಂದೇ ಏಕಕಾಲಕ್ಕೆ